ಬಿಜೆಪಿ ಬಣ ಬಡಿದಾಟಕ್ಕೆ ಬ್ರೇಕ್ ಬೀಳುತ್ತಾ ಅನ್ನೋದು ಪ್ರಶ್ನೆ. ಬೆಂಗಳೂರಿಗೆ ಬಂದಿದ್ದಾರೆ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ. ನಿನ್ನೆ ರಾತ್ರಿಯೇ ರಾಜಧಾನಿಗೆ ಬಂದಿದ್ದಾರೆ ತರುಣ್ ಚುಗ್. ಇವತ್ತು ಇಡೀ ದಿನ ಬಿಜೆಪಿ ಕಚೇರಿಯಲ್ಲಿ ಸರಣಿ ಸಭೆಗಳು ಕೂಡ ನಿಗದಿಯಾಗ್ಬಿಟ್ಟಿದೆ. ಬೆಳಗ್ಗೆ 10:30ರಿಂದ ಸಂಜೆ ತನಕ ಸರಣಿ ಸಭೆಯ ಆಯೋಜನೆಯಾಗಿದೆ. ಪ್ರಮುಖ ಬಿಜೆಪಿ ನಾಯಕರ ಜೊತೆ ತರುಣ್ ಅವರು ಸಮಾಲೋಚನೆ ಮಾಡ್ತಾರಂತೆ. ಈ ಸಮಾಲೋಚನೆ ಎಷ್ಟರ ಮಟ್ಟಿಗೆ ಬಿಜೆಪಿ ಪಾಳ್ಯದಲ್ಲಿರುವಂತಹ ವೈಮನಸ್ಸನ್ನ ತೊಡೆದು ಹಾಕುತ್ತೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಪ್ರಮುಖವಾಗಿ ಒಂದ್ ಕಡೆ ವಿಜಯೇಂದ್ರ ಅವರ ಟೀಮ್ ಒಂದಾದ್ರೆ ಮತ್ತೊಂದು ಕಡೆ ಯತ್ನಾಳ್ ಅವರ ಟೀಮ್. ಬಿಜೆಪಿಯ ಹೈಕಮಾಂಡ್ ವಾರ್ನಿಂಗ್ಗೂ ಕೂಡ ಯತ್ನಾಳ್ ಡೋಂಟ್ ಕೇರ್ ಅಂತಿದ್ದಾರೆ. ಹಾಗಾಗಿ ಈಗ ತರುಣ್ ಅವರು ನಡೆಸುವಂತಹ ಈ ಸಮಾಲೋಚನೆ ಸರಣಿ ಸಭೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಆಲ್ರೆಡಿ ನೋಟಿಸ್ ಅಂತೂ ನೀಡಲಾಗಿದೆ ಯತ್ನಾಳ್ ಅವರಿಗೆ. ವಿವರಣೆ ಕೊಡಬೇಕು ಅಂತ ಪದೇ ಪದೇ ಬಿಜೆಪಿ ರಾಜ್ಯಾಧ್ಯಕ್ಷರ ಅಥವಾ ಬಿಜೆಪಿ ನಾಯಕತ್ವದ ಬಗ್ಗೆ, ರಾಜ್ಯ ನಾಯಕತ್ವದ ಬಗ್ಗೆ ಪ್ರಶ್ನೆ ಮಾಡ್ತಾ ಇರೋದು, ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇರೋದು, ಬಹಿರಂಗವಾಗಿ ವಾಗ್ದಾಳಿ ನಡೆಸ್ತಾ ಇರೋದು ಅತಿ ಹೆಚ್ಚಿನ ಡ್ಯಾಮೇಜ್ ಆಗ್ತಾ ಇದೆ ಪಕ್ಷಕ್ಕೆ ಅಂತ. ಹಾಗಾಗಿ ಈಗ ಬಿಜೆಪಿ ಹೈಕಮಾಂಡ್ ಅಲರ್ಟ್ ಆಗಿದ್ದು ಇದೆಲ್ಲವನ್ನ ಸರಿಪಡಿಸೋದಕ್ಕೆ ಮುಂದಾಗ್ತಾ ಇದೆ ಅನ್ನುವಂತಹ ವಿಚಾರ. ಹಾಗಾಗಿ ಇವತ್ತು ಸರಣಿ ಸಭೆಯಲ್ಲಿ ಪಕ್ಷದಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳು, ವೈಮನಸ್ಸು ಯಾಕೆ, ಎಲ್ಲದರ ಬಗ್ಗೆ ಕೂಡ ಸಮಾಲೋಚನೆ ಆಗುತ್ತಂತೆ. ಬಿಜೆಪಿ ಬಣ ಬಡಿದಾಟಕ್ಕೆ ಬ್ರೇಕ್ ಬೀಳುತ್ತಾ ಅನ್ನೋದು ಪ್ರಶ್ನೆ. ಬೆಂಗಳೂರಿಗೆ ಬಂದಿದ್ದಾರೆ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ. ನಿನ್ನೆ ರಾತ್ರಿಯೇ ರಾಜಧಾನಿಗೆ ಬಂದಿದ್ದಾರೆ ತರುಣ್ ಚುಗ್. ಇವತ್ತು ಇಡೀ ದಿನ ಬಿಜೆಪಿ ಕಚೇರಿಯಲ್ಲಿ ಸರಣಿ ಸಭೆಗಳು ಕೂಡ ನಿಗದಿಯಾಗ್ಬಿಟ್ಟಿದೆ. ಬೆಳಗ್ಗೆ 10:30ರಿಂದ ಸಂಜೆ ತನಕ ಸರಣಿ ಸಭೆಯ ಆಯೋಜನೆಯಾಗಿದೆ. ಪ್ರಮುಖ ಬಿಜೆಪಿ ನಾಯಕರ ಜೊತೆ ತರುಣ್ ಅವರು ಸಮಾಲೋಚನೆ ಮಾಡ್ತಾರಂತೆ. ಈ ಸಮಾಲೋಚನೆ ಎಷ್ಟರ ಮಟ್ಟಿಗೆ ಬಿಜೆಪಿ ಪಾಳ್ಯದಲ್ಲಿರುವಂತಹ ವೈಮನಸ್ಸನ್ನ ತೊಡೆದು ಹಾಕುತ್ತೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಪ್ರಮುಖವಾಗಿ ಒಂದ್ ಕಡೆ ವಿಜಯೇಂದ್ರ ಅವರ ಟೀಮ್ ಒಂದಾದ್ರೆ ಮತ್ತೊಂದು ಕಡೆ ಯತ್ನಾಳ್ ಅವರ ಟೀಮ್. ಬಿಜೆಪಿಯ ಹೈಕಮಾಂಡ್ ವಾರ್ನಿಂಗ್ಗೂ ಕೂಡ ಯತ್ನಾಳ್ ಡೋಂಟ್ ಕೇರ್ ಅಂತಿದ್ದಾರೆ. ಹಾಗಾಗಿ ಈಗ ತರುಣ್ ಅವರು ನಡೆಸುವಂತಹ ಈ ಸಮಾಲೋಚನೆ ಸರಣಿ ಸಭೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಆಲ್ರೆಡಿ ನೋಟಿಸ್ ಅಂತೂ ನೀಡಲಾಗಿದೆ ಯತ್ನಾಳ್ ಅವರಿಗೆ. ವಿವರಣೆ ಕೊಡಬೇಕು ಅಂತ ಪದೇ ಪದೇ ಬಿಜೆಪಿ ರಾಜ್ಯಾಧ್ಯಕ್ಷರ ಅಥವಾ ಬಿಜೆಪಿ ನಾಯಕತ್ವದ ಬಗ್ಗೆ, ರಾಜ್ಯ ನಾಯಕತ್ವದ ಬಗ್ಗೆ ಪ್ರಶ್ನೆ ಮಾಡ್ತಾ ಇರೋದು, ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇರೋದು, ಬಹಿರಂಗವಾಗಿ ವಾಗ್ದಾಳಿ ನಡೆಸ್ತಾ ಇರೋದು ಅತಿ ಹೆಚ್ಚಿನ ಡ್ಯಾಮೇಜ್ ಆಗ್ತಾ ಇದೆ ಪಕ್ಷಕ್ಕೆ ಅಂತ. ಹಾಗಾಗಿ ಈಗ ಬಿಜೆಪಿ ಹೈಕಮಾಂಡ್ ಅಲರ್ಟ್ ಆಗಿದ್ದು ಇದೆಲ್ಲವನ್ನ ಸರಿಪಡಿಸೋದಕ್ಕೆ ಮುಂದಾಗ್ತಾ ಇದೆ ಅನ್ನುವಂತಹ ವಿಚಾರ. ಹಾಗಾಗಿ ಇವತ್ತು ಸರಣಿ ಸಭೆಯಲ್ಲಿ ಪಕ್ಷದಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳು, ವೈಮನಸ್ಸು ಯಾಕೆ, ಎಲ್ಲದರ ಬಗ್ಗೆ ಕೂಡ ಸಮಾಲೋಚನೆ ಆಗುತ್ತಂತೆ. ಬಿಜೆಪಿ ಬಣ ಬಡಿದಾಟಕ್ಕೆ ಬ್ರೇಕ್ ಬೀಳುತ್ತಾ ಅನ್ನೋದು ಪ್ರಶ್ನೆ. ಬೆಂಗಳೂರಿಗೆ ಬಂದಿದ್ದಾರೆ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ. ನಿನ್ನೆ ರಾತ್ರಿಯೇ ರಾಜಧಾನಿಗೆ ಬಂದಿದ್ದಾರೆ ತರುಣ್ ಚುಗ್. ಇವತ್ತು ಇಡೀ ದಿನ ಬಿಜೆಪಿ ಕಚೇರಿಯಲ್ಲಿ ಸರಣಿ ಸಭೆಗಳು ಕೂಡ ನಿಗದಿಯಾಗ್ಬಿಟ್ಟಿದೆ. ಬೆಳಗ್ಗೆ 10:30ರಿಂದ ಸಂಜೆ ತನಕ ಸರಣಿ ಸಭೆಯ ಆಯೋಜನೆಯಾಗಿದೆ. ಪ್ರಮುಖ ಬಿಜೆಪಿ ನಾಯಕರ ಜೊತೆ ತರುಣ್ ಅವರು ಸಮಾಲೋಚನೆ ಮಾಡ್ತಾರಂತೆ. ಈ ಸಮಾಲೋಚನೆ ಎಷ್ಟರ ಮಟ್ಟಿಗೆ ಬಿಜೆಪಿ ಪಾಳ್ಯದಲ್ಲಿರುವಂತಹ ವೈಮನಸ್ಸನ್ನ ತೊಡೆದು ಹಾಕುತ್ತೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಪ್ರಮುಖವಾಗಿ ಒಂದ್ ಕಡೆ ವಿಜಯೇಂದ್ರ ಅವರ ಟೀಮ್ ಒಂದಾದ್ರೆ ಮತ್ತೊಂದು ಕಡೆ ಯತ್ನಾಳ್ ಅವರ ಟೀಮ್. ಬಿಜೆಪಿಯ ಹೈಕಮಾಂಡ್ ವಾರ್ನಿಂಗ್ಗೂ ಕೂಡ ಯತ್ನಾಳ್ ಡೋಂಟ್ ಕೇರ್ ಅಂತಿದ್ದಾರೆ. ಹಾಗಾಗಿ ಈಗ ತರುಣ್ ಅವರು ನಡೆಸುವಂತಹ ಈ ಸಮಾಲೋಚನೆ ಸರಣಿ ಸಭೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಆಲ್ರೆಡಿ ನೋಟಿಸ್ ಅಂತೂ ನೀಡಲಾಗಿದೆ ಯತ್ನಾಳ್ ಅವರಿಗೆ. ವಿವರಣೆ ಕೊಡಬೇಕು ಅಂತ ಪದೇ ಪದೇ ಬಿಜೆಪಿ ರಾಜ್ಯಾಧ್ಯಕ್ಷರ ಅಥವಾ ಬಿಜೆಪಿ ನಾಯಕತ್ವದ ಬಗ್ಗೆ, ರಾಜ್ಯ ನಾಯಕತ್ವದ ಬಗ್ಗೆ ಪ್ರಶ್ನೆ ಮಾಡ್ತಾ ಇರೋದು, ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇರೋದು, ಬಹಿರಂಗವಾಗಿ ವಾಗ್ದಾಳಿ ನಡೆಸ್ತಾ ಇರೋದು ಅತಿ ಹೆಚ್ಚಿನ ಡ್ಯಾಮೇಜ್ ಆಗ್ತಾ ಇದೆ ಪಕ್ಷಕ್ಕೆ ಅಂತ. ಹಾಗಾಗಿ ಈಗ ಬಿಜೆಪಿ ಹೈಕಮಾಂಡ್ ಅಲರ್ಟ್ ಆಗಿದ್ದು ಇದೆಲ್ಲವನ್ನ ಸರಿಪಡಿಸೋದಕ್ಕೆ ಮುಂದಾಗ್ತಾ ಇದೆ ಅನ್ನುವಂತಹ ವಿಚಾರ. ಹಾಗಾಗಿ ಇವತ್ತು ಸರಣಿ ಸಭೆಯಲ್ಲಿ ಪಕ್ಷದಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳು, ವೈಮನಸ್ಸು ಯಾಕೆ, ಎಲ್ಲದರ ಬಗ್ಗೆ ಕೂಡ ಸಮಾಲೋಚನೆ ಆಗುತ್ತಂತೆ. ಬಿಜೆಪಿ ಬಣ ಬಡಿದಾಟಕ್ಕೆ ಬ್ರೇಕ್ ಬೀಳುತ್ತಾ ಅನ್ನೋದು ಪ್ರಶ್ನೆ. ಬೆಂಗಳೂರಿಗೆ ಬಂದಿದ್ದಾರೆ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ. ನಿನ್ನೆ ರಾತ್ರಿಯೇ ರಾಜಧಾನಿಗೆ ಬಂದಿದ್ದಾರೆ ತರುಣ್ ಚುಗ್. ಇವತ್ತು ಇಡೀ ದಿನ ಬಿಜೆಪಿ ಕಚೇರಿಯಲ್ಲಿ ಸರಣಿ ಸಭೆಗಳು ಕೂಡ ನಿಗದಿಯಾಗ್ಬಿಟ್ಟಿದೆ. ಬೆಳಗ್ಗೆ 10:30ರಿಂದ ಸಂಜೆ ತನಕ ಸರಣಿ ಸಭೆಯ ಆಯೋಜನೆಯಾಗಿದೆ. ಪ್ರಮುಖ ಬಿಜೆಪಿ ನಾಯಕರ ಜೊತೆ ತರುಣ್ ಅವರು ಸಮಾಲೋಚನೆ ಮಾಡ್ತಾರಂತೆ. ಈ ಸಮಾಲೋಚನೆ ಎಷ್ಟರ ಮಟ್ಟಿಗೆ ಬಿಜೆಪಿ ಪಾಳ್ಯದಲ್ಲಿರುವಂತಹ ವೈಮನಸ್ಸನ್ನ ತೊಡೆದು ಹಾಕುತ್ತೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಪ್ರಮುಖವಾಗಿ ಒಂದ್ ಕಡೆ ವಿಜಯೇಂದ್ರ ಅವರ ಟೀಮ್ ಒಂದಾದ್ರೆ ಮತ್ತೊಂದು ಕಡೆ ಯತ್ನಾಳ್ ಅವರ ಟೀಮ್.
ಬಿಜೆಪಿಯ ಹೈಕಮಾಂಡ್ ವಾರ್ನಿಂಗ್ಗೂ ಕೂಡ ಯತ್ನಾಳ್ ಡೋಂಟ್ ಕೇರ್ ಅಂತಿದ್ದಾರೆ. ಹಾಗಾಗಿ ಈಗ ತರುಣ್ ಅವರು ನಡೆಸುವಂತಹ ಈ ಸಮಾಲೋಚನೆ ಸರಣಿ ಸಭೆ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕು. ಆಲ್ರೆಡಿ ನೋಟಿಸ್ ಅಂತೂ ನೀಡಲಾಗಿದೆ ಯತ್ನಾಳ್ ಅವರಿಗೆ. ವಿವರಣೆ ಕೊಡಬೇಕು ಅಂತ ಪದೇ ಪದೇ ಬಿಜೆಪಿ ರಾಜ್ಯಾಧ್ಯಕ್ಷರ ಅಥವಾ ಬಿಜೆಪಿ ನಾಯಕತ್ವದ ಬಗ್ಗೆ, ರಾಜ್ಯ ನಾಯಕತ್ವದ ಬಗ್ಗೆ ಪ್ರಶ್ನೆ ಮಾಡ್ತಾ ಇರೋದು, ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇರೋದು, ಬಹಿರಂಗವಾಗಿ ವಾಗ್ದಾಳಿ ನಡೆಸ್ತಾ ಇರೋದು ಅತಿ ಹೆಚ್ಚಿನ ಡ್ಯಾಮೇಜ್ ಆಗ್ತಾ ಇದೆ ಪಕ್ಷಕ್ಕೆ ಅಂತ. ಹಾಗಾಗಿ ಈಗ ಬಿಜೆಪಿ ಹೈಕಮಾಂಡ್ ಅಲರ್ಟ್ ಆಗಿದ್ದು ಇದೆಲ್ಲವನ್ನ ಸರಿಪಡಿಸೋದಕ್ಕೆ ಮುಂದಾಗ್ತಾ ಇದೆ ಅನ್ನುವಂತಹ ವಿಚಾರ. ಹಾಗಾಗಿ ಇವತ್ತು ಸರಣಿ ಸಭೆಯಲ್ಲಿ ಪಕ್ಷದಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳು, ವೈಮನಸ್ಸು ಯಾಕೆ, ಎಲ್ಲದರ ಬಗ್ಗೆ ಕೂಡ ಸಮಾಲೋಚನೆ ಆಗುತ್ತಂತೆ. ರಾಜ್ಯ ಬಿಜೆಪಿ ಬಡ ಬಡಿದಾಟಕ್ಕೆ ಬ್ರೇಕ್ ಬೀಳುತ್ತಾ ಅನ್ನೋದು ಪ್ರಶ್ನೆ. ಬೆಂಗಳೂರಿಗೆ ಬಂದಿದ್ದಾರೆ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ. ನಿನ್ನೆ ರಾತ್ರಿಯೇ ರಾಜಧಾನಿಗೆ ಬಂದಿದ್ದಾರೆ ತರುಣ್ ಚುಗ್. ಇವತ್ತು ಇಡೀ ದಿನ ಬಿಜೆಪಿ ಕಚೇರಿಯಲ್ಲಿ ಸರಣಿ ಸಭೆಗಳು ಕೂಡ ನಿಗದಿಯಾಗ್ಬಿಟ್ಟಿದೆ. ಬೆಳಗ್ಗೆ 10:30ರಿಂದ ಸಂಜೆ ತನಕ ಸರಣಿ ಸಭೆಯ ಆಯೋಜನೆಯಾಗಿದೆ. ಪ್ರಮುಖ ಬಿಜೆಪಿ ನಾಯಕರ ಜೊತೆ ತರುಣ್ ಅವರು ಸಮಾಲೋಚನೆ ಮಾಡ್ತಾರಂತೆ. ಈ ಸಮಾಲೋಚನೆ ಎಷ್ಟರ ಮಟ್ಟಿಗೆ ಬಿಜೆಪಿ ಪಾಳ್ಯದಲ್ಲಿರುವಂತಹ ವೈಮನಸ್ಸನ್ನ ತೊಡೆದು ಹಾಕುತ್ತೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಪ್ರಮುಖವಾಗಿ ಒಂದ್ ಕಡೆ ವಿಜಯೇಂದ್ರ ಅವರ ಟೀಮ್ ಒಂದಾದ್ರೆ, ಮತ್ತೊಂದು ಕಡೆ ಯತ್ನಾಳ್ ಅವರ ಟೀಮ್. ಬಿಜೆಪಿಯ ಹೈಕಮಾಂಡ್ ವಾರ್ನಿಂಗ್ಗೂ ಕೂಡ ಯತ್ನಾಳ್ ಡೋಂಟ್ ಕೇರ್ ಅಂತಿದ್ದಾರೆ. ಹಾಗಾಗಿ ಈಗ ತರುಣ್ ಅವರು ನಡೆಸುವಂತಹ ಈ ಸಮಾಲೋಚನೆ ಸರಣಿ ಸಭೆ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕು. ಆಲ್ರೆಡಿ ನೋಟಿಸ್ ಅಂತೂ ನೀಡಲಾಗಿದೆ ಯತ್ನಾಳ್ ಅವರಿಗೆ. ವಿವರಣೆ ಕೊಡಬೇಕು ಅಂತ ಪದೇ ಪದೇ ಬಿಜೆಪಿ ರಾಜ್ಯಾಧ್ಯಕ್ಷರ ಅಥವಾ ಬಿಜೆಪಿ ನಾಯಕತ್ವದ ಬಗ್ಗೆ, ರಾಜ್ಯ ನಾಯಕತ್ವದ ಬಗ್ಗೆ ಪ್ರಶ್ನೆ ಮಾಡ್ತಾ ಇರೋದು, ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇರೋದು, ಬಹಿರಂಗವಾಗಿ ವಾಗ್ದಾಳಿ ನಡೆಸ್ತಾ ಇರೋದು ಅತಿ ಹೆಚ್ಚಿನ ಡ್ಯಾಮೇಜ್ ಆಗ್ತಾ ಇದೆ ಪಕ್ಷಕ್ಕೆ ಅಂತ. ಹಾಗಾಗಿ ಈಗ ಬಿಜೆಪಿ ಹೈಕಮಾಂಡ್ ಅಲರ್ಟ್ ಆಗಿದ್ದು ಇದೆಲ್ಲವನ್ನ ಸರಿಪಡಿಸೋದಕ್ಕೆ ಮುಂದಾಗ್ತಾ ಇದೆ ಅನ್ನುವಂತಹ ವಿಚಾರ. ಹಾಗಾಗಿ ಇವತ್ತು ಸರಣಿ ಸಭೆಯಲ್ಲಿ ಪಕ್ಷದಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳು, ವೈಮನಸ್ಸು ಯಾಕೆ, ಎಲ್ಲದರ ಬಗ್ಗೆ ಕೂಡ ಸಮಾಲೋಚನೆ ಆಗುತ್ತಂತೆ. ರಾಜ್ಯ ಬಿಜೆಪಿ ಬಡ ಬಡಿದಾಟಕ್ಕೆ ಬ್ರೇಕ್ ಬೀಳುತ್ತಾ ಅನ್ನೋದು ಪ್ರಶ್ನೆ. ಬೆಂಗಳೂರಿಗೆ ಬಂದಿದ್ದಾರೆ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ. ನಿನ್ನೆ ರಾತ್ರಿಯೇ ರಾಜಧಾನಿಗೆ ಬಂದಿದ್ದಾರೆ ತರುಣ್ ಚುಗ್. ಇವತ್ತು ಇಡೀ ದಿನ ಬಿಜೆಪಿ ಕಚೇರಿಯಲ್ಲಿ ಸರಣಿ ಸಭೆಗಳು ಕೂಡ ನಿಗದಿಯಾಗ್ಬಿಟ್ಟಿದೆ. ಬೆಳಗ್ಗೆ 10:30ರಿಂದ ಸಂಜೆ ತನಕ ಸರಣಿ ಸಭೆಯ ಆಯೋಜನೆಯಾಗಿದೆ. ಪ್ರಮುಖ ಬಿಜೆಪಿ ನಾಯಕರ ಜೊತೆ ತರುಣ್ ಅವರು ಸಮಾಲೋಚನೆ ಮಾಡ್ತಾರಂತೆ. ಈ ಸಮಾಲೋಚನೆ ಎಷ್ಟರ ಮಟ್ಟಿಗೆ ಬಿಜೆಪಿ ಪಾಳ್ಯದಲ್ಲಿರುವಂತಹ ವೈಮನಸ್ಸನ್ನ ತೊಡೆದು ಹಾಕುತ್ತೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಪ್ರಮುಖವಾಗಿ ಒಂದ್ ಕಡೆ ವಿಜಯೇಂದ್ರ ಅವರ ಟೀಮ್ ಒಂದಾದ್ರೆ, ಮತ್ತೊಂದು ಕಡೆ ಯತ್ನಾಳ್ ಅವರ ಟೀಮ್. ಬಿಜೆಪಿಯ ಹೈಕಮಾಂಡ್ ವಾರ್ನಿಂಗ್ಗೂ ಕೂಡ ಯತ್ನಾಳ್ ಡೋಂಟ್ ಕೇರ್ ಅಂತಿದ್ದಾರೆ. ಹಾಗಾಗಿ ಈಗ ತರುಣ್ ಅವರು ನಡೆಸುವಂತಹ ಈ ಸಮಾಲೋಚನೆ ಸರಣಿ ಸಭೆ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕು. ಆಲ್ರೆಡಿ ನೋಟಿಸ್ ಅಂತೂ ನೀಡಲಾಗಿದೆ ಯತ್ನಾಳ್ ಅವರಿಗೆ. ವಿವರಣೆ ಕೊಡಬೇಕು ಅಂತ ಪದೇ ಪದೇ ಬಿಜೆಪಿ ರಾಜ್ಯಾಧ್ಯಕ್ಷರ ಅಥವಾ ಬಿಜೆಪಿ ನಾಯಕತ್ವದ ಬಗ್ಗೆ, ರಾಜ್ಯ ನಾಯಕತ್ವದ ಬಗ್ಗೆ ಪ್ರಶ್ನೆ ಮಾಡ್ತಾ ಇರೋದು, ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇರೋದು, ಬಹಿರಂಗವಾಗಿ ವಾಗ್ದಾಳಿ ನಡೆಸ್ತಾ ಇರೋದು ಅತಿ ಹೆಚ್ಚಿನ ಡ್ಯಾಮೇಜ್ ಆಗ್ತಾ ಇದೆ ಪಕ್ಷಕ್ಕೆ ಅಂತ. ಹಾಗಾಗಿ ಈಗ ಬಿಜೆಪಿ ಹೈಕಮಾಂಡ್ ಅಲರ್ಟ್ ಆಗಿದ್ದು ಇದೆಲ್ಲವನ್ನ ಸರಿಪಡಿಸೋದಕ್ಕೆ ಮುಂದಾಗ್ತಾ ಇದೆ ಅನ್ನುವಂತಹ ವಿಚಾರ. ಹಾಗಾಗಿ ಇವತ್ತು ಸರಣಿ ಸಭೆಯಲ್ಲಿ ಪಕ್ಷದಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳು, ವೈಮನಸ್ಸು ಯಾಕೆ, ಎಲ್ಲದರ ಬಗ್ಗೆ ಕೂಡ ಸಮಾಲೋಚನೆ ಆಗುತ್ತಂತೆ.